ಮೈಸೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಈ ದಿನ ನಾವು ಕಾನೂನು ಅರಿವು ಮತ್ತು ನೆರವು ಕುರಿತಾದ ಒಂದು ಕಾರ್ಯಕ್ರಮ, ಅದನ್ನು ನಾವು ನಾಟಕದ ಮೂಲಕ ಜನರಿಗೆ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಜನರು ಈ ನಾಟಕವನ್ನು ನೋಡಿ ಕಾನೂನಿನ ಒಂದು ಅರಿವನ್ನು ಪಡೆದುಕೊಳ್ಬೇಕು ಅಂತ ನಿಮ್ಮನ್ನು ತಮಗೆ ಕೇಳಬೇಕು.
ಕೂತಿದ್ದಾರೆ. ಅದೇ ಅದೇ ಏನಮ್ಮ ಯಾಕಂದ್ರೆ ವಿಷಯ ಎತ್ತಿದ್ದೀರಿ? ಯಾಕೋ ಮಗ ಇತ್ತೀಚೆಗೆ ಇದ್ರೇನೆ ಸರಿ ಗೊತ್ತಲ್ಲ ಕಣಮ್ಮ, ಅದಕ್ಕೆ ಎಲ್ಲವೂ ಇಷ್ಟಕ್ಕೆ ತಪ್ಪಿಟ್ಟಿದ್ದೀನೋ ಅನ್ನಕ್ಕೆ ವಿಷಯಗಳು ಏನದೆ ಯಾಕೋ ಏನೋ ಇತ್ತೀಚೆಗೆ ಮನ್ಕೊಂಡ್ರೆ ಸಾಕು ನಮ್ಮ ಹಿರಿಯೋರೆಲ್ಲ ನನ್ನ ಕನಸಿಗೆಲ್ಲ ಬರ್ತಾರೆ ಕಣವ. ಏನೇನೋ ಒಂದೊಂದು ಕೆಟ್ಟ ಕನಸು ಈ ಥರ ನಮ್ಮ ಕಡೆ ಬಂದ್ರೆ ನನ್ನ ಆಯಸ್ಸು ಮುಗಿತಾ ಹೋದಂಗೆ ಕಣವ. ಎಷ್ಟು ಅಕ್ಷರ ಕಾಣಾಗ್ತದೆ. ನೀವು ಇನ್ನು ನನ್ನ ಮಗನ ಮದುವೆ ನೋಡ್ಬೇಕು, ನನ್ನ ಮೊಮ್ಮಕ್ಕಳನ್ನ ಎತ್ತಾಡಿಸ್ಬೇಕು. ಅಲ್ಲಿ ತನಕನೂ ಏನೂ ಆಗಲ್ಲ. ನೀವು ಚೆನ್ನಾಗಿರ್ತೀರ. ಒಂದು ಕೆಟ್ಟಕ್ಕೆ ಇಷ್ಟೊಂದು ಯೋಚನೆ ಮಾತಾಡ್ತಿದ್ದೀರಾ? ನೀರು ಕಾಯ್ತಿದ್ದೀನಿ, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಬಿಸಿ ಚಟ್ನಿ ಮಾಡಿದ್ದೀನಿ, ಬಿಸಿ ಬಿಸಿ ಹಾಕೊಡ್ತೀನಿ, ಬಿಸಿ ಬರುತ್ತೆ. ಈ ಸತ್ಯ ಬೇಡ ಕಣವ, ಇನ್ನೊಂದು ಸ್ವಲ್ಪ ಹೋಗ್ಲಿ. ನೀವು ಈ ಪಟ ಮಾಡ್ಬೋದು, ಗಂಡ ಬಿಟ್ಟಿದ್ದ ಕಲಿಸ್ತಿಲ್ಲ. ಮಾಡ್ತಾ ಇದ್ದೀನಿ. ಬಿಡವ, ವಯಸ್ಸಾದ್ಮೇಲೆ ಹೇಗಿರುತ್ತೆ ನಮ್ದು? ನಿಮ್ಮ ಮಗ ಸರಿನ? ಏನಪ್ಪ ಇಷ್ಟೇನ ಹೋಗ್ತದೆ? ಓ ಮರ್ತೋದೆ ಕಣಪ್ಪ. ತಿಂಡಿ ಆಯ್ತಪ್ಪ ನಿಮ್ದು? ಆಶೀರ್ವಾದ ಮಾಡಿ ಅಮ್ಮ. ನನ್ನೆ ಇಷ್ಟೊಂದಲ್ಲಿ ಚೆನ್ನಾಗಿ ಮಾಡುತ್ತಲ್ಲ. ಹೌದಾ ಅಂದ್ರೆ ಸರಿ, ಬನ್ನಿ ತಿಂಡಿ ಹಾಕೊಡ್ತೀನಿ, ತಿಂಡಿ ತಿನ್ನೋರಂತೆ.
ಹೆಂಗು ರುಚಿ ಬರ್ತಲ್ಲ ಮತ್ತೆ ಹೇಳು ಬಿಡೆ. ರೀ, ಅದೆಲ್ಲ ನನಗೆ ಗೊತ್ತಿಲ್ಲ. ನೋಡಿ, ಆ ನಿನ್ ತಂಗಿ ತುಳಸಿ ನಮ್ಮನ್ನ ನನ್ನ ಮಗನಿಗೆ ತಂದ್ಕೊಳ್ಳೋಕೆ ನನ್ಗೆ ಒಂಚೂರು ಇಷ್ಟ ಇಲ್ಲ. ನನ್ನ ಮಗನಿಗೆ ಮದುವೆ ಅಂತ ಮಾಡ್ಕೊಂಡಿದ್ರೆ ಅದು ನನ್ನ ತಮ್ಮನ ಸಂಬಂಧದಲ್ಲೇ ಆಗ್ಬೇಕು. ಇಲ್ಲಾಂದ್ರೆ ಇದಕ್ಕೆ ನಾನು ಒಪ್ಪಲ್ಲ. ಬನ್ನಿ, ಅವ್ರು ದೊಡ್ಡವ್ರು ಮಾಡೋಣ. ಏನಾದ್ರೂ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಟಿದೆಯಲ್ಲ. ಆಮೇಲೆ ನಿಮ್ಮವ್ವ ಹೆಂಗೆ ಇರ್ತಾರೆ ಹಂಗೆ ಹೇಳೋದು ನೀವು. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಆ ನಿಮ್ಮ ಗಂಗೆ ಮಗಳು ಲಕ್ಷ್ಮಿ ಈ ಮನೆ ಸೊಸೆ ಆಗಂಗಿಲ್ಲ ಅಷ್ಟೇ. ಅಯ್ಯೋ ದೇವ್ರೆ, ಬೆಳಿಗ್ಗೆ ನಾನು ಯಾವ ತರ ನೋಡ್ಬೋದು ಗೊತ್ತಿಲ್ವಲ್ಲ. ಅಲ್ಲಿ ನಮ್ಮ ಊರ್ ಕಾಟ ಈಗ ಹನ್ನೆರಡು ವಿಕಾಸ ಆಯ್ತಲ್ಲ. ನಾವಿದ್ರು ಆಡಕ್ಕಾಗಲ್ಲ. ನಾನು ಮತ್ತೆ ದೊಡ್ಡವಳ ಡಾಕ್ಟರ್ ಬೇಕು ಅಂತಿದ್ದೀನಿ. ನಾನು ಡಾಕ್ಟರ್ ಮತ್ತೆ ಪೇಷಂಟ್ ಮಾವ ಅರ್ಜೆಂಟಾಗಿ ಬನ್ನಿ ಅಂತ ಫೋನ್ ಮಾಡೋರೆ. ಫೋಟೋನ ನಡಿ. ಅದೆಲ್ಲ ಗೊತ್ತಿಲ್ಲ. ಮಾವ ನಿನ್ನ ಕರ್ಕೊಂಡು ಬರಲೇಬೇಕು ಅಂತ ಹೇಳೋಳೆ. ನೋಡಮ್ಮ ಲಕ್ಷ್ಮಿ, ನಾವು ನಮ್ಮನ್ನ ಬಿಟ್ಟೋದು. ಆಗ ನಮ್ಮ ಜೀವಕ್ಕೊಂದು ದಾರಿ ಮಾಡ್ಕೊಂಡಿದ್ದು ನಾವೆಲ್ಲ. ಈಗ ನಾವು ತುಂಬಾ ದಿನ ಸಾಯ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಅವರು ಫೋನ್ ಮಾಡಿ ಅರ್ಜೆಂಟಾಗಿ ಬನ್ನಿ ಅಂತ ಕರೆದಾಗ ಹೋಗದೆ ಇದ್ರೆ ತಪ್ಪಾಯ್ತದಲ್ವ. ಈಗ ಹೋಗೋಣ ಹೇಳಿ, ನಾನು ಕುತ್ಕೊಂಡು ಬರೋಣ. ಆಯ್ತಮ್ಮ.
ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡವ್ರೆ. ಅವಳ ಆಸೆ ಕಣಿಕೆ ಜೀವ ತುಂಬಿರೋದು ನೀನೇ ಅಲ್ವಾನ? ಅದಲ್ಲದೆ ಕಳಕಾಯಿ ಫಸ್ಟ್ ಕ್ಯಾನ್ಸಲ್ ಬಂದಿದ್ದು ಕೂಡಲೇ. ಹೌದಾ? ಅವ್ರಿಂದ ಬರ್ತಿರ್ಬೇಡಿ, ಅವ್ರ ಭವಿಷ್ಯನ ಆಡ್ಬೇಕಾಗ್ತದ ಅಷ್ಟೇ. ಹೌದೌದು. ಅಮ್ಮ ಹತ್ರ ಮಾತಾಡ್ತೀನಿ. ಎಲ್ಲಿ ಅಮ್ಮ ಕಾಣಿಸ್ತಿಲ್ವಲ್ಲ? ಇದು ಕಾನೂನ ತಪ್ಪು ಅಂತ ನಾನು ಹೇಳಿ ಆಗ ನಾನು ಮಾತು ಕೇಳ್ತೀವಿ. ಯಾಕಂದ್ರೆ ನಿನ್ನ ಆಸೆ ಬರುತ್ತೆ, ನಿನ್ನ ಆಸೆ ನಮ್ಮ ಮಕ್ಕಳು ಹೇಳ. ಅದೇ ನಿಮ್ಮಮ್ಮ ಬರ್ತಾ ಇದ್ದಾರೆ ಲಕ್ಷ್ಮಿ. ತುಳಸಿ, ನಿಮ್ಮಮ್ಮ ಬರ್ತಾ ಇದ್ದಾರೆ, ನಿಮ್ಮ ಅಜ್ಜಿನೂ ಬರ್ತಾ ಇದ್ದಾರೆ. ಅದೇ ತುಳಸಿ ಬಂದಿದ್ದಾರೆ ನೋಡಿ. ಈಗ ಬಂದ್ವಾ? ಚೆನ್ನಾಗಿದ್ದೀನಿ ಕಣವ್ವ. ಚೆನ್ನಾಗಿರವ ಅವ್ವ. ಅಣ್ಣ ಏನು ಹೇಳಿದ ನಿಜನ ಅವ್ವ? ಕಣವ್ವ, ಯಾಕೋ ತುಳಸಿ ಇದಕ್ಕೆ ನಾನು ಮಲ್ಕೊಂಡೆ ಸಾಕು. ನಿಮ್ಮ ಅಪ್ಪ, ನಿನ್ನ ತಾತ, ನಿಮ್ಮ ಮುತ್ತಾತ ಎಲ್ಲ ನನ್ನ ಕನ್ಸಿಸ್ಕೊಂಡು ಇನ್ನು ಯಾಕೆ ಅಲ್ಲೇ ಇದ್ದೀಯ? ಕೊಂಡ್ಕೊಳತ್ತಾನೆ ಬಾ ಬಾ ಅಂತೆಲ್ಲ ಕರೀತಾರೆ ಕಣವ್ವ. ನನಗೆ ನಾನು ಎಲ್ಲಿ ಸತ್ತೋಯ್ತೀನೋ ಏನೋ ಮೊಮ್ಮಕ್ಕಳು ಮದುವೆ ಮಾಡಿದೆ ಅಂತ ಅನ್ಸ್ಕೊಟ್ಟದೆ. ಅದಕ್ಕೆ ನನ್ನ ಮೊಮ್ಮಗ ರವಿಗೂ ಲಕ್ಷ್ಮಿಗೂ ಮದುವೆ ಮಾತುಕತೆ ಆಡಕ್ಕೆ ಅಂತ ನನಗೆ ಅಷ್ಟೇ. ಒಂದು ಒಳ್ಳೆ ಮುಹೂರ್ತ ನೋಡ್ಬಿಟ್ಟು ಮದುವೆ ಮಾಡ್ಬಿಡವ. ಅಲ್ಲ ಕಣವ್ವ, ಅವ್ರಿಗೂ ಆ ಥರ ವಯಸ್ಸು. ಈಗ ಮದುವೆ ಮಾಡಿ ಗಂಡ ಮನೆ ಸಂಸಾರ ಅಂದ್ರೆ ಎಂಥವ ಗೊತ್ತಾಗುತ್ತೆ? ಅದಲ್ಲದೆ ಅವಳು ಚೆನ್ನಾಗಿ ಕೊಡ್ಬೇಕು ಅಂತ ಆಸೆ ಇಟ್ಕೊಂಡವ್ರೆ ಕಣವ್ವ. ಚಿಕ್ಕಮಕ್ಳು ಮದುವೆ ಮಾಡೋದು ಅಪರಾಧ ಕಣವ್ವ. ಏ ತುಳಸಿ, ನಮ್ಮ ಕಾಲದಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣನೇ ಕೊಟ್ಟಲ್ಲೇ ಮದುವೆ ಮಾಡ್ತಿದ್ರು. ನಮ್ಮ ಅಜ್ಜಿ 10 ವರ್ಷದ ಮದುವೆಯಾಗಿ 10 ಮಕ್ಕಳು ಎತ್ತಿದ್ಲು. ನಮ್ಮ ಅಮ್ಮ 12 ವರ್ಷದ ಮದುವೆಯಾಗಿ 5 ಮಕ್ಕಳು ಎತ್ತಿದ್ಲು. ನಾನು ಹಂಗೆ 13 ವರ್ಷದ ಮದುವೆಯಾಗಿ 2 ಮಕ್ಕಳು ಎತ್ಬಿಟ್ಟು ಚೆನ್ನಾಗೇ ಇಲ್ವಾ? ಅವಾಗಿದ್ದರ ಕಾಲದ ಇವಾಗ ಬಂದ್ಬಿಟ್ಟ. ಅದೆಲ್ಲ ಏನು ಹೇಳ್ಬೇಡ ನನಗೆ. ಮಕ್ಕಳಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊ. ಈ ಸುತ್ತೂರಿನ ಜನ ರೈತರು ದೇವ್ರ ಸುಸಿ ಕೆಲಸ ಮಾಡ್ತಾರೆ. ಅವ್ರಿಗೆ ಈ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ನೀವವ್ವ ಇನ್ನ ನಿಮ್ಮ ಅಪ್ಪ ಬಿಟ್ಟು ಹೋದ್ಮೇಲೆ ನನ್ನ ಮಗನೇ ನಿನ್ನ ನೋಡ್ಕೊಂಡಿದ್ದು. ಈಗಲೂ ನನ್ನ ಮಗನೇ ನಿನ್ನ ನೋಡ್ಕೊತಾನೆ. ನಿನ್ ದುಡ್ಡು ನಿಮ್ಮ ಮಗುನ ಸಾಕು ಅವಶ್ಯಕತೆ ಇಲ್ಲ. ಮದುವೆ ಏನೇನು ಬೇಕೋ ರೆಡಿ ಮಾಡ್ಕೋಗೋ. ಏ ತುಳಸಿ, ನಾಳೆ ಅವ್ರಿಗೆ ಶಾಲೆ ಕಳ್ಸ್ಬೇಡ ಕಡೆ. ಮದುವೆಗೆ ಏನೇನು ಬೇಕೋ ಅದೆಲ್ಲ ಸಿದ್ಧತೆ ಮಾಡ್ಕೊಳ್ಳೆ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಮದುವೆಗೆ ಏನೇನು ಬೇಕೋ ಸಿದ್ಧತೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಗೊತ್ತು ತಾನೆ ನಾನೇ ಉಟ್ಬಿಟ್ಟು ಹೊರಟಿದ್ದೀನಿ. ಮಾನವ ಮನೆಯಿಂದ ಹೋಯ್ತಾರೆ. ಏನಂತೆ? ಏನ್ ಸಮಾಚಾರ? ಇದಕ್ಕಿಂತ ತಗೊಂಡಿದ್ದೀರಾ? ಪ್ರವೀಣ, ನಿಮ್ಮ ಅತ್ತೆನ ನಿಮ್ಮ ಅಜ್ಜಿನ ಕಳ್ಸಿರೋದು. ಹೌದಾ? ಅದು ನಿಮ್ಮ ಅಜ್ಜಿ ಕನಸಲ್ಲಿ ಏನೇನೋ ಕಾಣಿಸ್ಕೊತಾ ಇದ್ದಂತೆ. ದೊಡ್ಡವ್ರು ಬಂದು ನಿಮ್ಮ
ಏನಪ್ಪ ಇದು ಇವಳಿಗೆ ಮಾತಾಡ್ತೀರಲ್ಲ ಇವಳಿಗೆ ಮದುವೆ ಬೇಡಲ್ಲ ಮದುವೆ ಬೇಡ ನಿಮ್ಮ ಅಜ್ಜಿಗೆ ಮಾತಾಡ ಏನೋ ನನಗೆ ಮಾಡಿಸಲ್ಲ ಮದುವೆ ಆಗಿತ್ತು ಯಾರಂತ ಗೊತ್ತಾಗಿಲ್ಲ ನಮ್ಮ ಸಿದ್ದು ಮಗನೇನಪ್ಪ ನೀನು ಬಹಳ ಸಂತೋಷಪ್ಪ ಬಹಳ ಸಂತೋಷ ನಮ್ಮ ಶಿಶುವಾಗಿ ಯಾಕಂದ್ರೆ ನಮ್ಗೆ ಆಗಾಗ ಶಿಶು ಸಹಾಯ ಮಾಡ್ತಿದ್ದ ಅಂತ ಕೇಳಿದ್ರು ಅವ್ರ ಮಗ ಕಣೆ ನಮ್ ಸಿದ್ದಮ್ಮ ಮಗನೇ ಇವ್ರು. ಅಮ್ಮ, ತುಂಬಾ ಸಂತೋಷ ಅಪ್ಪ. ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಪ್ಪ? ನಮಸ್ತೆ ಅಪ್ಪ. ಮಗ ಅಂದಾಗೆ ಏನು ವಿಷಯಗಳ ಚರ್ಚೆ ಮಾಡ್ತಾ ಇದ್ದೀವಿ ನಾವು ಅದಕ್ಕೆ ಎಲ್ಲ ಸಂತೋಷದ ವಿಷಯ ತಂಗಿ ಮಗಳನ್ನ ನನ್ನ ಮಗನ ಮಗನ ಅಂತ ಮಾತಾಡ್ತಾ ಇದ್ದೀನಿ ಏನು ಚಿಕ್ಕ ಹುಡುಗಿಯಾಗ ಆ ಚಿಕ್ಕ ಹುಡುಗಿಗೆ ಮದುವೆ ಮಾಡಿದ್ರೆ ನಮ್ಮದಲ್ಲಿ ದಂಡ ಮತ್ತೆ ಶಿಕ್ಷೆ ನಡುವಿನ ಇದಕ್ಕೆ ಮಾಡೋಣ ಈಗ ಮಾತಾಡ್ತೀನಿ ಕಡಕು ಆ ಸ್ವಪ್ನ ಕಡಕು ಬಿಡಿ ಹೀಗೆ ನೀವಾಗಿದೆ ಗೊತ್ತಿಲ್ಲಮ್ಮ ವಾ, ಸ್ವಲ್ಪ ಕಾಫಿ ತಗೊಂಡೋಗಿ. ಅಮ್ಮ ನಾನು ಇದೇ ಊರಿಗೆ ಇರ್ತೀನಲ್ಲ ಅವಾಗ ಸುಳ್ಳು ಕಾಫಿ ಟೀ ಎಲ್ಲ ಕುಡಿದೋಗ್ತೀನಿ ಸರಿ. ನೋಟಲ್ಲವ ನಾವು ಇಷ್ಟೆಲ್ಲ ಹೇಳಿದ್ರೆ ಕೇಳಲ್ಲ ಅಂತಿಲ್ಲ ಅದು ಕಾನೂನುಗಳಲ್ಲಿ ಅಪರಾಧ ಅಂತ ನೋಡು ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ವಾ ಆಟ ಮಾಡಬೇಡವ ಅವ ನಾಳೆ ಪಶ್ಚಾತ್ತಾಪ ಆಗೋದನ್ನ ಆಗ್ತದೆ ಕಣವ ಅವ ಬಿಟ್ಬಿಡೋ ಮನಸ್ಸಿಲ್ಲ ಹ್ಞೂ ಮಗ, ನೀನ್ ಹೇಳಿದ್ದು ನಿಜಾನೇ. ನಂಗೆ ಇವಾಗ ಗೊತ್ತಾಯ್ತು. ನಾವು ಅದಕ್ಕೆ ನಾನು ಒಂದು ಸಹಾಯ ಮಾಡಿದ್ದೀವಿ ಪಕ್ಕ. ಏನವ ಅದು? ನಾವು ಅದ್ದೂರಿಯಾಗಿ ಮದುವೆ ಮಾಡೋದೇ ತಾನೆ ಎಲ್ರಿಗೂ ಗೊತ್ತಾಗೋದು. ಅದಕ್ಕೆ ಬೆಳಿಗ್ಗೆ 5 ಗಂಟೆಗೆ ನಮ್ಮ ಆಚೆ ಬಸಪ್ಪ ಗುಡಿ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಇಷ್ಟೇ ಜನ ಮದುವೆ ಮಾಡ್ಕೊಂಡು ಬಂದ್ಬಿಡೋಣ. ಗೊತ್ತಾಗಲ್ಲ ಮಗ. ಏ ತುಳಸಿ, ಹೋಗಿ ಈ ಮಗಗೆ ಸಿದ್ಧತೆ ಮಾಡ್ತಾರೆ. ಏ ಹೋಗ, ಏನ್ ಜಾಗ ಮದುವೆ ಬೆಳಿಬೇಕಪ್ಪ. ಏ ಕಡಿಮೆ ಟೈಮ್ ಇದೆ, ಮದುವೆಗೆ ಏನೇನ್ ಬೇಕೋ ಅದೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಹಿಂಗೆ ಮಾತಾಡ್ತಾ ನಿಂತ್ಕೋಬೇಡಿ. ಅಂತೂ ಇಂತೂ ನಿಮ್ ತಂಗಿ ಮಗಳು ಲಕ್ಷ್ಮಿನೇ ಈ ಮನೆ ಕೆಲಸ ಮಾಡ್ಕೊತಾ ಇದ್ದೀನಮ್ಮ. ವಿಶಾಲು ಈಗ ನನ್ಗೆಲ್ಲ ಕೈವಾಡ ಇದೆ. ನಾವೆಲ್ಲ ಹೇಳೋದು ಕಡೆಗೆ ಇನ್ಸ್ಪೆಕ್ಟರ್ ಹೇಳಿದ್ರು ನಮ್ಮ ಮಗುನ್ಗೆ ಅಲ್ಲೇ ಬರ್ತೀವಲ್ಲ ನನಗೆ ಅವಳು ಮದುವೆ ಆಗ್ಲಿ, ಈ
ಮುಂದೆ ಏನೇನು ಕಾದಿದ್ಯೋ. ಬುದ್ಧಿ ಇದೆಯಲ್ಲ, ಅವಳು ಇನ್ನೂ ಹಸು ತಂದ ಕಡೆ ಅವಳು ಏನು ತಿಳಿದವಳು, ಅವ್ಳು ಈ ವಯಸ್ಸಿನ ಪಾತ್ರೆ ಗೀತ ಮುಚ್ಕೊಳ್ತೇನೆ. ನೀವು ಬಾಯಿ ಮುಚ್ಕೊಂಡಿದ್ರೆ ಸರಿ. ಅವಳು ಈ ಮನೆ ಸೊಸೆ ಏನ್ ಕೆಲಸ ಮಾಡ್ಬೇಕು, ಏನ್ ಕೆಲಸ ಮಾಡಬಾರ್ದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಬಾಯಿ ಹಾಕೊಂಡು ಬಂದ್ಬಿಟ್ಟಾಳೆ ಎಲ್ಲನಕ್ಕೂ. ನೋಡಿ, ಅವಳು ನನ್ನ ತಂಗಿಯನ್ನು ಮರಿಬೇಡ. ನೀವು ಅವಳು ನಿಮಗೆ ತಂಗಿ ಮಕ್ಕಳಾದ್ರೆ ನಮ್ಗೆ ಸೊಸೆ. ತಂಗಿ ಮಕ್ಕಳು ಅಂತ ವಯಸ್ಸಾಗಿ ಬಂದ್ಬಿಡ್ತಾರೆ. ಏ ಲಕ್ಷ್ಮಿ, ಪಾತ್ರ ಮೊದಲಾದ್ಮೇಲೆ ಅಡಿಗೆ ಅಡಿಗೆ ಮಾಡ್ಬಿಟ್ಟು ಹಿಂದೆಗಡೆ ಬಟ್ಟೆ ಇಟ್ಟಿದ್ವಿ, ಅದನ್ನು ಒಂದಾಟು ಹೌದು ಒಂಥರ ಕಾಟ ಆದ್ರೆ ಈ ನನ್ನ ಹೆಂಡತಿ ಈ ತರ ಆಗಲ್ಲಪ್ಪ. ಇವಳು ಬುದ್ಧಿ ಇದ್ದು ಈಗ ಆಗ್ತಲ್ಲ, ಇಲ್ಲ ಬುದ್ಧಿ ಇಲ್ಲ ಈಗ ಆಗ್ತಲ್ಲ ಗೊತ್ತಿಲ್ವಲ್ಲ.
ಪ್ರವೀಣ, ಓ ಪ್ರವೀಣ, ಏನಂತೀನಿ ಕಾಟ? ಏನ್ ಹೇಳು? ಊಟ ಮಾಡ್ದಪ್ಪ. ನಿಂದು ಊಟ ಆಯ್ತು? ನಿಂದಾಯ್ತಾ? ಮಾಡ್ದೆ ಕಣಪ್ಪ. ಪ್ರವೀಣ, ಹೇಳಂದಿ? ಮದ್ವೆಗೆ ಎಷ್ಟು ದಿನ ಆಯ್ತು. ಆ ಲಕ್ಷ್ಮಿ ಕರ್ಕೊಂಡು ಸುತ್ತೂರಲ್ಲೆಲ್ಲ ಜಾತ್ರೆ ನಡೀತಾವೆ. ಆ ಜಾತ್ರೆಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಹೋಗೋದಲ್ವಪ್ಪ. ನೀನ್ ಮಾತು ಕೇಳ್ಕೊಂಡ ಮದುವೆ ಆಗ್ಬಿಟ್ಟೆ. ನಿನ್ಗೆ ವಿಷಯ ಗೊತ್ತಿಲ್ವಾ? ಏನಪ್ಪ? ಓ, ಕೈಯಲ್ಲಿ ಕಡ್ಲೆಪುರಿ ಹಿಡ್ಕೊಂಡಿದ್ರು ತಾಯಿಲಿಲ್ಲ. ಮಾವ ನನ್ ಗೋಬಿ ಕೊಡ್ಸು, ಮಾವ ನನ್ ಪಾನಿಪುರಿ ಕೊಡ್ಸು. ಎಷ್ಟಿರೋ ಕಾಯ್ತಿಲ್ಲ ಗೊತ್ತಾಗಿ ದಾರಿ ರೋಯ್ತಾ ಚಾಟ್ಬಿಟ್ ಬೇರೆ ನೋಡ್ಬಿಟ್ಟ. ಮಾವ ಮಾವ ನನಗೂ ಚಾಟಾಡ್ಸು ಮಾವ ಅಂತ ಎಷ್ಟು ಆಟ ಮಾಡೋದು ಗೊತ್ತಾಗಿ. ನನಗ್ ಬೇರೆ ಚಾಟ್ಬಿಟ್ ನೋಡ್ಬೇಕಯ್ಯ. ಕರ್ಕೊಂಡು ಹೋಗ್ಬಿಟ್ಟಿನ ನಾನು ಎಷ್ಟೋ ಮಾಡಿ ಏನೇನೋ ಹೇಳ್ಕೊಂಡು ವಾಪಸ್ ಆಟ ಬಂದ್ಬಿಟ್ಟೆ. ಹುಡು ಮಗ ಇನ್ನು ಚಿಕ್ಕದಲ್ಲ, ಒಯ್ತಾ ಒಯ್ತಾ ಎಲ್ಲ ತಿಳ್ಕೊತಾಳೆ. ಏನ್ ಚಿಕ್ಕದವ್ರು ಏನೋ. ಓ ತುಳ್ಸಿದ್ದೆ ಬನ್ನಿ ಬನ್ನಿ ಬನ್ನಿ. ನಾನು ಬಂದ್ಮೇಲೆ ನೀವು ಸುತ್ತು ಚಾಟಾಟ ಮಾಡೋದೆಲ್ಲ ಅನ್ಕೊಂತಿದ್ದೆ ಕಣಕ್ಕೆ. ಅಂತ ಬಂದ್ರಲ್ಲ ಖುಷಿ ಆಯ್ತು. ಅವ್ವ ತುಳಸಿ ಇವಾಗ ಬಂದ. ನೆನ್ನೆ ಬೋವ ಅಂತ ಹೇಳಿಲ್ವಾ? ಅವ ನೀನೆಲ್ಲ ಮನೆಯ ಕೆಲಸ ಕಣವ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಪರವಾಗಿಲ್ಲ ಬಿಡವ್ವ. ನಿಮ್ಮಕ್ಕೆ ಹಬ್ಬದ ಅಡುಗೆ ಮಾಡವಳೆ. ಊಟ ಮಾಡ್ಕೊಂಡು ಮಗಳನ್ನು ಹಳ್ಳಿಲು ಕರ್ಕೊಂಡು ಒಂದು ಸುತ್ತಾಟ ಬರೋವಾಗ ಜಾತ್ರೆಯಲ್ಲಿ. ಆಯ್ತು ಕಣವ. ನಾನು ಚಿಕ್ಕ ಮಗು ಅಂತ ಗೊತ್ತಿಲ್ಲದೆ ಮನೆ ಕೆಲಸ ಎಲ್ಲ ಮಾಡಿಸ್ತಿದ್ದಲ್ಲ. ಅದಕ್ಕೇನಾದ್ರೂ ಇಲ್ಲಾಗತ್ತ? ಏನಪ್ಪ ಮಾಡ್ತೀರಿ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಮುದುಕಿ ನಮ್ಮ ಬಿಟ್ಟಾಳ ಸಾಯಿಸೇ ಬರ್ತಾರೆ. ಏನಪ್ಪ ಮಾಡ್ಲಿಲ್ಲ ನಾವು? ಪ್ರೆಗ್ನೆಂಟ್ ಆಗಿದ್ದಾರೆ. ಇಮಿಡಿಯೇಟ್ ಆಗಿ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡೋದು ಉತ್ತಮ ಅನಿಸುತ್ತೆ. ಹಲೋ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಾ? ಸರ್, ನಾನು ಪುತ್ತೂರು ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಪುಷ್ಪಾ ಮಾತಾಡೋದು. ಸರ್, ನಾನು ಇಲ್ಲಿ
ಹಾಸ್ಪಿಟಲ್ಗೆ ಒಂದು ಹುಡುಗಿ ಬಂದಿದ್ದಾರೆ 14 ಇಯರ್ಸ್ ಸರ್. ಚೈಲ್ಡ್ ಮ್ಯಾರೇಜ್ ಕೇಸು. ಹುಡುಗಿ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿದೆ. ತಾವು ಇಮಿಡಿಯೇಟ್ ಆಗಿ ಬರ್ಬೇಕು ಸರ್ ಇಲ್ಲಿಗೆ. ಹಾಸ್ಪಿಟಲ್ಗೆ. ಬರ್ತಾ ಇದ್ದೀರಾ ಸರ್? ಓಕೆ, ಥ್ಯಾಂಕ್ ಯು. ಪೊಲೀಸ್ನವ್ರಿಗೂ ಇನ್ಫಾರ್ಮೇಶನ್ ಕೊಡೋದು ಒಳ್ಳೇದು. ಸುತ್ತೂರು ಪೊಲೀಸ್ ಸ್ಟೇಷನ್ ಸರ್. ನಾನು ಸುತ್ತೂರು ಗೌರ್ಮೆಂಟ್ ಹಾಸ್ಪಿಟಲಿಂದ ಡಾಕ್ಟರ್ ಪುಷ್ಪ ಅವ್ರು ಮಾತಾಡೋದು ಸರ್. ಇಲ್ಲೊಂದು ಚೈಲ್ಡ್ ಮ್ಯಾರೇಜ್ ಆಗಿದೆ. ಹುಡುಗಿ ಸೀರಿಯಸ್ ಆಗಿದ್ದಾರೆ. ಹಾಂ ಸರ್, ಪ್ರೆಗ್ನೆಂಟ್ ಹುಡುಗಿ. ಇಮಿಡಿಯೇಟ್ ಆಗಿ ಬರಬೇಕು ತಾವು. ಹಾಂ ಸರ್, ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಅದು ಹುಡುಗಿ ಒಂದು ಚೈಲ್ಡ್ ಮ್ಯಾರೇಜ್ ಕೇಸು ಸರ್. ಹುಡುಗಿ ತುಂಬ ವೀಕ್ ಇದ್ದಾಳೆ, ಪ್ರೆಗ್ನೆಂಟ್ ಇದ್ದಾಳೆ ಸರ್. ಅದಕ್ಕೆ ನಾನು ಇಮಿಡಿಯೇಟ್ ನಿಮ್ಗೆ ಬರೋದಕ್ಕೆ ಫೋನ್ ಮಾಡಿದೆ. ಹೌದು ಸರ್, ಮೈನರ್ ಸರ್. ನೋಡಿ ಈಗ ಮೈನರ್ ಆಗಿದೆ. ಇನ್ಸ್ಪೆಕ್ಟರ್, ನೀವು ಇಮಿಡಿಯೇಟ್ಲಿ ಅವ್ರಿಗೊಂದು ಎಫ್ಐಆರ್ ಹಾಕಿ. ಅರ್ಥ ಇದೆಯಲ್ಲ? ಮತ್ತೆ ನೀವು ಕೆಲಸ ಮಾಡಿ, ನೀವು ಕಂಪ್ಲೇಂಟಲ್ಲಿ ಏನಾದ್ರು ಬರ್ಕೊಡಿ. ಅದಾದ ನಂತರ ಯಾಕೆಂದರೆ ಲಕ್ಷ್ಮಿ ಎಷ್ಟು ಏಜು? 14 ವರ್ಷ. ಮೈನರ್ ಆಯಿತು ಅಲ್ವಾ? ಸೊ 15 ವರ್ಷಕ್ಕಿಂತ ಕಡಿಮೆ ಇದೆ. ಸೊ ಇಮಿಡಿಯೇಟ್ಲಿ ಎಫ್ಐಆರ್ ಹಾಕೊಂಡು ರೆಡಿ ಮಾಡ್ತೀವಿ. ಅವ್ರು ಕೂಡ ಫ್ಯಾಮಿಲಿ ಇದ್ದಾರಮ್ಮ. ಡಾಕ್ಟರ್ ಎಲ್ಲಾದ್ರೂ ಕಳಿಸಿ. ಅವ್ರು ಫ್ಯಾಮಿಲಿ ಈ ಕಡೆ ಒಳಗಡೆ ಬನ್ನಿ. ಏನಾದ್ರೂ ಇದೆಯಂತೆ ನಿಮ್ಗೆ? ನೋಡಿ, ಹುಡುಗಿಗೆ 14 ವರ್ಷ. ಈ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ದೀರಾ. ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಆದ್ರೆ ಅವಳ ಒಂದು ಬೆಳವಣಿಗೆ, ದೈಹಿಕ ಬೆಳವಣಿಗೆ ಗರ್ಭಕೋಶಕ್ಕೆ ಇನ್ನೂ ಪೂರಕವಾಗಿರೋದಿಲ್ಲ. ಮುಂದೆ ತಾಯಿ ಮತ್ತು ಮಗು ಇಬ್ಬರು ತೊಂದರೆ ಆಗೋ ಸಂಭವ ಇರುತ್ತೆ. ಅಷ್ಟೇ ಅಲ್ಲ, ಅವಳ ದೈಹಿಕ ಬೆಳವಣಿಗೆ ಉತ್ತಮವಾಗಿರೋದಿಲ್ಲ. ಅಷ್ಟೇ ಅಲ್ಲದೆ ಹಲವಾರು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ರೋಗಗಳು ಬರುವಂತಹ ಸಂಭವನೆ ಇರುತ್ತೆ. ನೀವು ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಹುಡುಗಿಗೆ ದೈಹಿಕ ಮತ್ತು ಮಾನಸಿಕವಾಗಿ ಆಘಾತವನ್ನು ಉಂಟು ಮಾಡಿದ್ದೀರಾ. ಅಷ್ಟೇ ಅಲ್ಲದೆ ಬಾಲ್ಯ ವಿವಾಹದಿಂದ ಹುಟ್ಟುವಂತ ಮಕ್ಕಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಂಠಿತವಾಗಿರುತ್ತೆ. ಅಷ್ಟೇ ಅಲ್ಲದೆ ಹಲವಾರು ರೋಗಗಳು ಬರುವಂತ ಚಾನ್ಸಸ್ ಇರುತ್ತೆ. ನೋಡಿ, ಬಾಲ್ಯ ವಿವಾಹ ಮಾಡಿ ಬಾಲ್ಯ ವಿವಾಹದಿಂದ ಹುಟ್ಟುವಂತ ಮಕ್ಕಳುಗಳು ಹಲವಾರು ರೋಗಗಳಿಂದ ಮರಣವನ್ನ ಹೊಂದುವ ಸಂಭವನೂ ಇರುತ್ತೆ. ನೋಡಿ, ಲಕ್ಷ್ಮಿಗೆ 14 ವರ್ಷ. ಈ ಚಿಕ್ಕ ವಯಸ್ಸಿಗೆ ಅವಳಿಗೆ ಮದುವೆ ಮಾಡಿ ಅವಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಆಘಾತವನ್ನ ಉಂಟು ಮಾಡಿದ್ದೀರ. ಅಷ್ಟೇ ಅಲ್ಲದೆ ಭವಿಷ್ಯನ ಹಾಳು ಮಾಡ್ಬಿಡ್ತಾರೆ. ನೀವು ಇದರಿಂದ ಏನು ದೊಡ್ಡ ತಪ್ಪು ಮಾಡಿದ್ದೀರಾ ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಲೋಕಲ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳನ್ನ ಈಗಾಗಲೇ ನಾನು ಬರ್ಮಾಡ್ಕೊಂಡಿದ್ದೀನಿ. ಈಗ ಅವರು ನಿಮಗೆ ವಿಚಾರಣೆ ಮಾಡ್ತಾರೆ. ನೀವು ಅದನ್ನ ಎದುರಿಸ್ಬೇಕು. ನೀವು ಕಾಯ್ದೆ ಪ್ರಕಾರ ತಪ್ಪು ಮಾಡಿದ್ದೀವಿ. ಈ ಕಾಯ್ದೆ ಏನಾಯ್ತಂತ ಗೊತ್ತುಂಟು ನಿಮಗೆ? 18 ವರ್ಷದೊಳಗಿರುವ ಹೆಣ್ಣು ಮಗುವಿಗೆ, 21 ವರ್ಷದೊಳಗಿರುವ ಗಂಡು ಮಗುವಿಗೆ ನೀವು ಮದುವೆಗೆ ಏನಾದ್ರು ಮಾಡಿದ್ರೆ 7 ವರ್ಷ ಜೈಲು ಶಿಕ್ಷೆ, 5 ಲಕ್ಷ ದಂಡವನ್ನು ಕಟ್ಟಬೇಕು.
ಈ ದಂಡ ಶಿಕ್ಷೆಯನ್ನು ಯಾರು ಕೂತಂತ ಗೊತ್ತಿಲ್ಲ ನಿಮಗೆ? ಮದುವೆ ಮಾಡುವ ಹುಡುಗಿಯ ಗಂಡ ಹೇಗೆ? ಮದುವೆ ಮಾಡುವ ಹುಡುಗಿಯ ಗಂಡ ಹೇಗೆ? 7 ವರ್ಷ ಜೈಲು ಶಿಕ್ಷೆ. 7 ವರ್ಷ ಜೈಲು ಶಿಕ್ಷೆ. ಹಾಗೆಯೇ 1 ಲಕ್ಷ ರೂಪಾಯಿ ದಂಡವನ್ನು ಕಟ್ಟಬೇಕು. ಈ ಬಾಲ್ಯ ವಿವಾಹ ಮಾಡುವಂತಹ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಸದಸ್ಯರು ಅಷ್ಟೇ ಯಾಕೆ ಈ ಮದುವೆ ಮಾಡ್ತಾರ ಈ ಪೂಜಾರಪ್ಪ, ಆ ಪೂಜಾರಪ್ಪನಿಗೆ ಮದುವೆ ಮಾಡಕ್ಕೆ ಚೌಟ್ರಿ ಇರ್ತಲ್ಲ, ಆ ಚೌಟ್ರಿಯ ಮಾಲೀಕರಿಗೆ, ಅಡಿಗೆ ಭಟ್ಟಿಗೆ ಅಷ್ಟೆಲ್ಲ ಯಾಕೆ ಈ ಬಾಲ್ಯ ವಿವಾಹ ಅಂತ ಗೊತ್ತಿದ್ದು ಆ ಬಾಲ್ಯ ವಿವಾಹದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅವ್ರಿಗೆಲ್ಲರೂ ಕೂಡ 7 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ. ಈ ಒಂದು ಕಾಯ್ದೆಯಲ್ಲಿ ವ್ಯಕ್ತಿ ಸಂಕಟವನ್ನು ಹೊಂದಿದ್ರೆ ಆತನ ವಿರುದ್ಧ ನಾವು ಪೋಸ್ಟ್ ಆಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡ್ತಿರ್ತೀವಿ. ಈ ಒಂದು ಕಾಯ್ದೆಯಲ್ಲಿ 30 ವರ್ಷ ಜೈಲು ಶಿಕ್ಷೆ ಅನುಭವಿಸುತ್ತೆ. ಹಾಗೆಯೇ ದಂಡನ ಕೂಡ ಕಟ್ಟಬೇಕಾಗುತ್ತೆ. ಅಷ್ಟೆಲ್ಲ ಯಾಕೆ ಇತ್ತೀಚಿನ ಒಂದು ದಿನಗಳಲ್ಲಿ ಅಂದ್ರೆ ದಿನಾಂಕ 30/1/2024ರಲ್ಲಿ ನಮ್ಮ ಮೈಸೂರಿನ ಪೋಸ್ಕೋ ನ್ಯಾಯಾಲಯದಲ್ಲಿ ಆರೋಪಿಗೆ 30 ವರ್ಷ ಜೈಲು ಶಿಕ್ಷೆ ಕೊಟ್ಟದ್ದು ಗೊತ್ತೇನು ನಿಮಗೆ? ಈ ಒಂದು ಪ್ರಕರಣದಲ್ಲಿ ಏನಾದರೂ ಸೇರ್ಕೊಂಡ್ರೆ ಯಾವುದೇ ಒಂದು ನ್ಯಾಯದಲ್ಲಿ ಬೇಲ್ ಸಿಗೋದು ತುಂಬಾ ಕಷ್ಟ. ಒಂದು ಸರ್ಕಾರ ಒಂದು ಕಾನೂನು ರಚನೆ ಮಾಡಬೇಕಾದ್ರೆ ಅದರ ಸಾಧಕ ಬಾಧಕಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ನಂತರ ಕಾನೂನು ರಚನೆ ಮಾಡಬೇಕಂದ್ರೆ ಕಾನೂನು ಇರೋದು ನಮ್ಮ ರಕ್ಷಣೆಗೆ ತೊಂದರೆ ಕೊಡೋದಲ್ಲ. ಅದು ನೀವು ಅರ್ಥ ಮಾಡ್ಕೋಬೇಕು. ಪರಿಸರಕ್ಕೆ ನಿಮ್ಗೇನಾದ್ರು ಈ ಬಾಲ್ಯ ವಿವಾಹ ನಡೀತಾ ಇದೆ, ಆ ಮದುವೆಯನ್ನು ನೀವು ತಡಿಬೇಕಾದ್ರೆ ಒಂದು ನ್ಯಾಯಾಲಯದಲ್ಲಿ ಒಂದು ತಡೆಯಾಜ್ಞೆಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಒಂದು ಬಾರಿ ನ್ಯಾಯಾಲಯವು ಅರ್ಜಿಯನ್ನು ಕೊಡಿಸ್ಕೊಳ್ಬೇಕಂದ್ರೆ ಆ ಮದುವೆ ಊರ್ಜಿತ ಆಗಿರಬೇಕು. ಅಂದ್ರೆ ಮದುವೆ ಅಲ್ಲ ಕಂಡ್ರಿ, ಮದುವೆ ನಮ್ಗೇನಾದ್ರು ಈ ಮದುವೆ ನಡೀತಾ ಇದೆ ಅಂತ ಕಂಡು ಬಂತು ಅಂತಂದಾಗ ನಾವೇ ದಾಖಲು ಮಾಡ್ತೀವಿ. ನೀವೇ ನಮ್ಗೆ ಕಂಪ್ಲೇಂಟ್ ಕೊಡ್ಬೇಕು ಅವಶ್ಯಕತೆ ಇಲ್ಲ, ನಾವೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ ಅಂದ್ರೆ ಆ ಪವರ್ ನಮಗೆ ಈ ಆಕ್ಟ್ ಕೊಟ್ಟಿದೆ. ಸರ್ ಇನ್ನೂ ಸ್ವಲ್ಪ ಮಾಹಿತಿ ಕೊಡಬೇಕು. ನೋಡಿ, ನಾವು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡ ಮತ್ತೆ ಇವರು ಸಂರಕ್ಷಣಾಧಿಕಾರಿ. ನೋಡಿ, ನೀವು ಏನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಬಾಲ್ಯ ವಿವಾಹವನ್ನು ಮಾಡಿದ್ದೀರಾ ಒಂದು. ಎರಡನೇದಾಗಿ ಯಾವುದೇ ಒಂದು ಮಗು ಬಾಲ್ಯ ವಿವಾಹಕ್ಕೆ ಒಳಗಾದ ಪಕ್ಷದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಬಗೆಹರಿಸತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಏಕೆಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇವರ ಒಂದು ಆದ್ಯ ಕರ್ತವ್ಯ ಕೂಡ. ನೋಡಿ, ನೀವು ಏನ್ ಮಾಡಿದ್ದೀರಾ, ಮಗು ಆಟ ಆಡತಕ್ಕಂಥ ವಯಸ್ಸನ್ನ ನೀವೇನ್ ಮಾಡಿದ್ದೀರಾ, ಸಂಸಾರವನ್ನ ಅವನ ತಲೆ ಮೇಲೆ ಒರೆಸಿದ್ದೀರಾ, ಆ ಭಾರವನ್ನ ಒರೆಸಿದ್ದೀರಾ ನೀವು. ಅಜ್ಜಿ, ನಿಮ್ಗೆ ಎಷ್ಟು ವಯಸ್ಸಾಗಿದೆ ನಿಮಗೂ ಸಹ ಗೊತ್ತಾಗ್ಲಿಲ್ವಾ? ಪೇಪರಲ್ಲಿ, ಟಿವಿನಲ್ಲಿ ಎಲ್ಲ ಕಡೆ ಬರ್ತದೆ ಕಾನೂನು ಬಗ್ಗೆ, ಅದು ತಿಳ್ಕೊಂಡಿಲ್ವ ನೀವು? ನೋಡಿ, ಆ ಮಗು ಏನು ಲಕ್ಷ್ಮಿ ಓದಿ ಚೆನ್ನಾಗಿ ವಿದ್ಯಾವಂತರಾಗಿ IAS ಆಫೀಸರು, IPS ಆಫೀಸರ್ ಅನ್ನೋದನ್ನ ಕನಸು ಕಾಣ್ತಾ ಇತ್ತು. ಡಾಕ್ಟ್ರು, ಇಂಜಿನಿಯರು, ನ್ಯಾಯಾಧೀಶರು ಅಷ್ಟೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿತ್ತು. ಈಗೆಲ್ಲ ಏನ್ ಮಾಡಿದ್ದೀರಾ, ಬಲಿಪಶು ಮಾಡಿದ್ದೀರಾ. ಇದಕ್ಕೆಲ್ಲ ನೀವೇ ಕಾರಣ. ಆ ಹೆಣ್ಮಗುವಿಗೆ ನೀವು ಮಾಡಿರ್ತಕ್ಕಂಥದ್ದು ಅಪರಾಧ ಅಷ್ಟೇ ಅಲ್ಲ. ನೋಡಿ, ಕಾನೂನಿನಲ್ಲಿ ಏನಿದೆ, ಈ ಕಾಯ್ದೆಯು ಬಹಳ ವಿಶೇಷವಾದ ಆದ್ಯತೆಯನ್ನು ಕೊಟ್ಟಿದೆ. ಬಾಲ್ಯ ವಿವಾಹ ಆಗತಕ್ಕಂಥ ಮಕ್ಕಳಿಗೆ
ಅವರಿಂದ ತಪ್ಪಿಸ್ಕೊಳ್ಳಕ್ಕೆ ಶಿಕ್ಷೆಯಿಂದ ಸಾಧ್ಯನೇ ಇಲ್ಲ. ಏನಪ್ಪಾ ಪ್ರವೀಣ, ಅಷ್ಟೇ ಅಲ್ಲ ನೋಡಿ, ಬಾಲ್ಯ ವಿವಾಹ ಏನು ಮಗುವಿಗೆ ಮಾಡಿದಿರಾ, ಅವರು ಬಾಲ್ಯವನ್ನ ರದ್ದುಪಡಿಸಲಿಕ್ಕೂ ಕೂಡ ಅವಕಾಶ ಇದೆ. ಏನು ಕಾನೂನುಬದ್ಧ ಸಂರಕ್ಷಣಾ ಒಬ್ಬ ವ್ಯಕ್ತಿನ ಗಾರ್ಡಿಯನ್ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಹೋಗಿ ಅವರು ದಾವೆಯನ್ನು ಸಲ್ಲಿಸಿ ಆ ಬಾಲ್ಯ ವಿವಾಹವನ್ನ ರದ್ದುಪಡಿಸ್ಕೋಬಹುದು. ನೋಡಿ, ನೀವು ಮಾಡಿರ್ತಕ್ಕಂಥ ಅಪರಾಧ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ, ಈ ಮಗುನ ನಮ್ಮ ಸುಪತ್ರಿಗೆ ತಗೊಳ್ತಾ ಇದೀವಿ, ನಮ್ಮ ಸ್ವಾಧೀನ ತಗೋತೀವಿ, ನಿಮ್ಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ. ತಿಳ್ಕೋಬೇಕು, ಏನು ಯಾರಾದ್ರೂ ವಕೀಲರ ತಿಳ್ಕೋಬೇಕು, ನೀವು ಬಾಲ್ಯ ವಿವಾಹನ ಮಾಡಿದ್ದೀರಾ. ಏನಪ್ಪಾ ಪ್ರವೀಣ, ನೀನ್ ಮಾಡಿದ್ಯಾ ಇಡೀ ಜವಾಬ್ದಾರಿ ಆ ಮಗುಗೆ ಎಲ್ಲ ಪ್ರತಿಯೊಂದು ಕೂಡ ಜೀವನಾಂಶವನ್ನ ನೀವು ಕೊಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಈ ಬಾಲ್ಯ ವಿವಾಹ ಮಾಡಿದ್ದು ಯಾವುದೇ ರೀತಿಯ ಕಾನೂನು ಒಪ್ಪೋದೇ ಇಲ್ಲ, ಪರಿಗಣಿಸೋದೇ ಇಲ್ಲ, ನ್ಯಾಯಬದ್ಧ ಮದುವೆನೇ ಅಲ್ಲ, ಅದು ಅನೂರ್ಜಿತ, ಊರ್ಜಿತ ಅಲ್ಲವೇ ಅಲ್ಲ. ಈಗ ಆ ಹೆಣ್ಮಗು ಏನು ಲಕ್ಷ್ಮಿ ಇದ್ದಾರೆ, ಆ ಹೆಣ್ಣು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಿಂತು ಊಟ ತಿಂಡಿ ಬಟ್ಟೆ ವಸತಿ ಎಲ್ಲವೂ ನೋಡ್ಕೋಬೇಕು. ಡಾಕ್ಟ್ರೆ ಏನ್ ಪ್ರೆಗ್ನೆಂಟ್ ಆಗಿರೋದು, ಏನಪ್ಪಾ ಪ್ರವೀಣ ಪ್ರೆಗ್ನೆಂಟ್ ಮಾಡಿದ್ರು, ಅದಕ್ಕೆ ನೋಡ್ಕೋಬೇಕಲ್ಲ ಬೇಡ. ಆ ಮಗು ಪ್ರೆಗ್ನೆಂಟ್ ಆಗಿರೋದ್ರಿಂದ ಈಗ ನೀನು ಆ ಮಗುವಿನಲ್ಲಿ ಇರ್ತಕ್ಕಂಥ ಹೊಟ್ಟೆಯಲ್ಲಿ ಹುಟ್ಟತಕ್ಕಂಥ ಮಗು ಎಲ್ಲ ನೀನೇ ನೋಡ್ಕೋಬೇಕು, ಜವಾಬ್ದಾರಿ ನಿಂದು. ಪ್ರತಿಯೊಂದು ಆ ಮಗು ಹುಟ್ಟಿರ್ತಕ್ಕಂಥ ವಿದ್ಯಾಭ್ಯಾಸ, ಅವ್ರು ಕೊಡ್ತಕ್ಕಂಥ ಏನು ಊಟ ವಸತಿ ಎಲ್ಲ ನೀನೇ ನೋಡಬೇಕು. ಅವೆಲ್ಲ ತಿಳ್ಕೋಬೇಕು ಕಾನೂನು. ನೀವು ನೋಡಿ, ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಾವುದೇ ರೀತಿಯ ಬಾಲ್ಯ ವಿವಾಹ ಆಗಿದ ಪಕ್ಷದಲ್ಲಿ ಕಾನೂನು ದೃಷ್ಟಿಯಲ್ಲಿ ಅದು ಅಪರಾಧ ಆಗಿರ್ತದೆ. ಜೊತೆಗೆ ಅವ್ರಿಗೆ ಎಲ್ಲೂ ಕೂಡ ಈ ನಮ್ಮ ಇಲಾಖೆಯಿಂದ ಅವ್ರಿಗೆ ಎಲ್ಲ ಸವಲತ್ತುಗಳು, ಯಾವುದು ವಿದ್ಯಾಭ್ಯಾಸ ಆಗ್ಬೋದು, ಮತ್ತೆ ಇತರ ಎಲ್ಲ ಸೌಕರ್ಯಗಳು, ವಿದ್ಯಾಭ್ಯಾಸದ ಜೊತೆಗೆ ಅವ್ರಿಗೆ ವಸತಿ ಆಗ್ಬೋದು, ಎಲ್ಲ ವ್ಯವಸ್ಥೆಯೂ ಕೂಡ ನಮ್ಮ ಇಲಾಖೆ ಮಾಡ್ಬೋದು. ಗೊತ್ತಾಯ್ತಾ? ನೋಡಿ, ಬನ್ನಿ ಇಮಿಡಿಯೇಟ್ ಕಸ್ಟಡಿ ಎಲ್ಲ ಕಸ್ಟಡಿ ಮಾಡಿ ನೋಡಿ, ಕಸ್ಟಡಿ ಮಾಡಿ ಏನು ಮಾತಾಡೋದಿಲ್ಲ, ಕಸ್ಟಡಿ ಆಗ್ತದೆ ನೋಡಿ. ಎಲ್ಲ ತಕೊಂಡು ಬಾಲ್ಯ ವಿವಾಹ ಪ್ರಕಾರ ತಪ್ಪು ಮಾಡಿದೆ. ಹಾಗೇನೆ ಆ ಲಕ್ಷ್ಮಿ ವಿವಾಹಕ್ಕೆ ಎಲ್ಲ ಸಹಕಾರ ಮಾಡೋದ್ರಿಂದ ನಿಮ್ಗೆ ಎಲ್ಲರೂ ಬರಲ್ಲ. ಮಾತಾಡಿ ಮಾಡ್ಕೊಂಡೆ, ಬೇಡ 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 ಅನ್ಕೊಂಡು ಸಂತೋಷವಾಗಿ ನನ್ನ ಸಂಸಾರದಲ್ಲಿ ಎಲ್ಲರೂ ಸರಿ ಮಾಡ್ಕೊಟ್ಬಿಟ್ಟರು.
ಮಾತು ಕೇಳ್ಕೊಂಡು ಮದುವೆ ಮಾಡ್ಕೊಂಡು ನನ್ನ ಜೀವನನೇ ಎಪ್ಪಡಿಸ್ಬಿಟ್ಟಲ್ಲಿ ನೀವೆಲ್ಲರೂ ಮಾತಾಡ್ತಾನೆ. ಅಪ್ಪ ನೀನು ಸಿದ್ದಪ್ಪನ ಮಗ ಅಲ್ವಪ್ಪ? ನನಗೆ ವಯಸ್ಸಾಗ್ಬಿಟ್ಟದೆ. ಕೂತ್ಕೊಂಡ್ರೆ ಎದಳಕ್ಕಾಗಲ್ಲ, ಎದ್ರೆ ಕೂತ್ಕೊಳಕ್ಕಾಗಲ್ಲ. ನನ್ನನ್ನು ಅರೆಸ್ಟ್ ಒಳಗಡೆ ಕರ್ಕೊಂಡೋಗ್ತೀಯಪ್ಪ. ಮೊದಲು ನಿಮ್ಗೆ ಹೆಚ್ಚು ಶಿಕ್ಷೆ ಆಗ್ಬೇಕು. ಕಾನೂನು ಅನ್ನೋದು ಎಲ್ರಿಗೂ ಒಂದೇ ಹಾಕಿ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅದು. ಮಾಡಿದ ತಪ್ಪಿಗೆ ಇವುಗಳೆಲ್ಲ ದಂಡ ಇರಲೇಬೇಕು. ಸ್ಟೇಷನ್ಗೆ ಅಯ್ಯ ನೀವು ಸರಿಯಾದ ಸಮಯಕ್ಕೆ ಬಂದು ಬಹಳ ಅನುಕೂಲ ಪಡಿಸಿದ್ದೀರಾ. ಮತ್ತು ಅವರಿಗಿನ ರಕ್ಷಣೆ ಕೂಡ ಮಾಡಿಲ್ಲ. ಅವರ ಜೀವನ ನಾಶ ಆಗುತ್ತಾ ಇತ್ತು. ಅಂಥದ್ದನ್ನ ನೀವು ಉಳಿಕೆ ಬಹಳ ಉದ್ಧಾರ ಮಾಡಿದ್ರೆ ನಿಮಗೆ ತುಂಬ ಧನ್ಯವಾದಗಳು. ನನ್ನ ಕರ್ತವ್ಯ. ಈಗ ದಯವಿಟ್ಟು ಅವರಿಗೆ ಏನು ಸ್ವಲ್ಪ ನೋಡಿ ನ್ಯಾಯ ನೋಡಿ, ಈಗ ನೀವು ನಮ್ಮ ಎನರ್ಮೋದಲ್ಲಿ ಸಂರಕ್ಷಣಾ ವಸತಿ ಇದೆಯಲ್ಲ, ಆ ಸಂರಕ್ಷಣಾ ವಸತಿ ಗೃಹ, ಆ ವಸತಿ ಬಗ್ಗೆ ಕರ್ಕೊಂಡು ಹೋಗಿ ನಾನು ಏನು ಸರ್ಕಾರದಿಂದ ಏನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡಿ ಆ ಶಿಫಾರಸು ಮಾಡಿ ನಾನು ಇದು ಮಾಡ್ತೀನಿ. ಆ ಮಗುವನ್ನು ನೋಡಿದ್ರಲ್ಲ ಬಂಧುಗಳೇ, ಹೇಗೆ ಮಂಜು ಅವರು ಅವರ ಕುಟುಂಬದವರು ಅವರ ಹಿರಿಯರ ಮಾತನ್ನ ಕೇಳಿ ತಮ್ಮ ಒಂದು ಸಂಸಾರವನ್ನೇ ಜೈಪಾಲ್ ಮಾಡ್ಕೊಂಡು ನೋಡಿ. ನಮಗೆ ಕಾನೂನಿದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಿಂದೆ ಇತ್ತು ಅದು ನಿಜ, ಆ ಪರಿಸ್ಥಿತಿಗೆ ಹೊಂದಾಣಿಕೆ ಆಗ್ತಾ ಇತ್ತು. ಆದರೆ ಈಗಿನ ಪರಿಸ್ಥಿತಿಗೆ ಬಾಲ್ಯ ವಿವಾಹಗಳು ನಮಗೆ ಹೋಗುವಂತಾರೆ. ದಯವಿಟ್ಟು ಎಲ್ಲಿಯಾದರೂ ನಿಮ್ಮಲ್ಲಿ ಬಾಲ್ಯ ವಿವಾಹ ನಡೀತಾ ಇದೆ ಅನ್ನೋದು ಕಂಡುಬಂದಂಥ ಸಂದರ್ಭದಲ್ಲಿ ತಾವು ಮಕ್ಕಳ ಸಹಾಯವಾಗಿ 1098ಕ್ಕೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಾಗ್ತದೆ. ನೋಡಿ, ಈ ರೀತಿ ಒಂದು ಜನರಲ್ಲಿ ಕಾನೂನಿನ ಅರಿವನ್ನು ಮೂಡಿಸೋದು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಮುಖ್ಯ ಕರ್ತವ್ಯ. ಇಲ್ಲಿ ಮುಖ್ಯವಾಗಿ ಇಷ್ಟೇ ಅಲ್ಲ, ಅರಿವೊಂದೇ ಅಂತ ಅಲ್ಲ, ನೆರವನ್ನು ಕೂಡ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಕೊಡ್ತದೆ. ಮಹಿಳೆಯರು, ಮಕ್ಕಳು, SC ST, ಮಧ್ಯಗಾಲಕ್ಕೆ ಒಳಗಾದವರು, ಕಾರ್ಮಿಕರು, ಅಂಗವಿಕಲರು, ಮಕ್ಕಳು, ಹಾಗೆ 3 ಲಕ್ಷದ ಒಳಗೆ ಆದಾಯ ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಉಚಿತವಾದ ಕಾನೂನು ನೆರವನ್ನು ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಕೊಡುತ್ತೆ. ಇದರ ಸದುಪಯೋಗವನ್ನು ತಾವುಗಳು ಪಡ್ಕೋಬಹುದು. ಮತ್ತೆ ಮುಂದಿನ ತಿಂಗಳು ಅಂದರೆ 9/3ಕ್ಕೆ ಲೋಕ ಅದಾಲತ್ ಅಂತ ನಡೀತಾ ಇದೆ. ನಿಮ್ಮಲ್ಲಿ ಏನಾದರೂ ಪ್ರಕರಣಗಳು ಬಹಳ ವರ್ಷದಿಂದ ಪೆಂಡಿಂಗ್ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ವಕೀಲರಿಗೆ ಹೇಳಿ ಪ್ರಕರಣವನ್ನು ರಾಜಿ ಮಾಡ್ಕೊಂಡು. ಯಾಕೆ ಅಂದರೆ ನೋಡಿ, ದಿನನಿತ್ಯ ನಮ್ಮ ನ್ಯಾಯಾಲಯದಲ್ಲಿ 100 ಪ್ರಕರಣ
ಇದೆ. ಅಷ್ಟಕ್ಕೂ ಕೂಡ ಶೀಘ್ರವಾಗಿ ನ್ಯಾಯದಾನ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಆಗಿಲ್ಲ. ಹಾಗಾಗಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಪ್ರತಿ ವರ್ಷಕ್ಕೆ 4 ಬಾರಿ ಲೋಕ ಅದಾಲತ್ ಅಂತ ಮಾಡುತ್ತೆ. ಇಲ್ಲಿ ರಾಜಿ ಆಗಬಹುದಂತ ಎಲ್ಲ ಕ್ರಿಮಿನಲ್ ಪ್ರಕರಣಗಳು, ಸಿವಿಲ್ ಪ್ರಕರಣಗಳು, ಮೋಟಾರ್ ವೆಹಿಕಲ್, LAC ಕೇಸ್ಗಳು, ಬ್ಯಾಂಕಿಂಗ್ ಕೇಸ್ಗಳು, MBC ಕೇಸ್ಗಳು, ಎಲ್ಲ ರೀತಿಯ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳೋದ್ರಿಂದ ಒಂದು ಸಂಬಂಧ, ಸ್ನೇಹ ಮತ್ತು ಹಣ, ಸಮಯ ಎಲ್ಲ ಉಳಿತಾಯ ಆಗುತ್ತೆ. ಇದರ ಸದುಪಯೋಗವನ್ನು ತಾವು ಉಪಯೋಗಿಸಿಕೊಳ್ಬೇಕು ಅಂತ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ಮತ್ತೆ ಈ ಒಂದು ಕಾರ್ಯಕ್ರಮವನ್ನು ನಾವು ತಮ್ಮ ಮುಂದೆ ಪ್ರದರ್ಶಿಸಲು ಸುತ್ತೂರು ಕ್ಷೇತ್ರದವರ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮೈಸೂರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಮೈಸೂರು ವಕೀಲರ ಸಂಘ ಧನ್ಯವಾದಗಳನ್ನು ಹೇಳ್ತಾ, ತಾವು ಇಷ್ಟೊಂದು ನಮ್ಮ ಕಾರ್ಯಕ್ರಮವನ್ನು ನೋಡಿ ಹರ್ಷಿದ್ದೀವಿ. ಇದೇ ರೀತಿ ತಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನಮ್ಮಲ್ಲಿ ಒಂದು ನಾಟಕವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಮೈಸೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಸ್ತುತಪಡಿಸುವ ಕಾನೂನು ಅರಿವು ನೆರವು ಕುರಿತಾದ ಕಿರುನಾಟಕವನ್ನು ಬಹಳ ಸುಂದರವಾಗಿ ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿರ್ತಕ್ಕಂಥ ಇಷ್ಟು ಕಲಾವಿದರು ಇವರು ಯಾರಪ್ಪ ಅಂತ ಹೇಳಿದ್ರೆ ಎಲ್ಲರೂ ವಕೀಲ ವೃತ್ತಿಯನ್ನ ಮಾಡ್ತಾ ಇರ್ತಕ್ಕಂಥವ್ರು. ಜೋರಾದಂಥ ಒಂದು ಚಪ್ಪಾಳೆ ನಮ್ಮ ಈ ವಕೀಲರಿಗೆ. ಇವರ ಪರಿಚಯವನ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಎನ್ ಸುಂದರರಾಜ್ ಸರ್ ಅವರು ಈ ನಾಟಕದ ಕಥೆ ಮತ್ತು ನಿರ್ದೇಶಕರು. ಮಂಜುನಾಥ್ ಎಸ್ ತಂದೆಯ ಪಾತ್ರ, ವಿಶಾಲಾಕ್ಷಮ್ಮ ತಾಯಿಯ ಪಾತ್ರ, ಪ್ರವೀಣ್ ಜಿಆರ್ ಮಗನ ಪಾತ್ರ, ತುಳಸಿ ಎನ್ ತಂಗಿಯ ಪಾತ್ರ, ಮಮತಾ ಎನ್ ಸೊಸೆಯ ಪಾತ್ರ, ತೇಜಸ್ವಿನಿ SS ಅಜ್ಜಿಯ ಪಾತ್ರ, ಪ್ರಕಾಶ್ ಸ್ನೇಹಿತ ಪಾತ್ರ, ಬಸವಶೆಟ್ಟಿ DP SI ಪಾತ್ರ, ಪುಷ್ಪಕ್ಕೆ ಡಾಕ್ಟರ್ ಪಾತ್ರ, ಶಿವಸ್ವಾಮಿ ಮಹಿಳಾ ಮತ್ತು ಮಕ್ಕಳ ಸಂರಕ್ಷಣಾ ಅಧಿಕಾರಿ, ಅನಂತು ಸಂಗೀತ, ಹಾಗೆ ಮೇಕರ್ ನಾಗೇಶ್ ಅವರು. ಜೋರಾದ ಮತ್ತೊಮ್ಮೆ ಚಪ್ಪಾಳೆ. ಈ ಒಂದು ಸುಂದರವಾದಂತಹ ನಾಟಕ ಜೊತೆಗೆ ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಪ್ರಸ್ತುತ ಬೇಕಾಗಿರ್ತಕ್ಕಂಥ ಒಂದು ಮಾಹಿತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ವರದಕ್ಷಿಣೆ ಕಿರುಗಳಾಗಿರ್ಬೋದು, ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು, ಶೋಷಣೆಗಳಾಗಿರ್ಬೋದು, ಇನ್ನು ನಿರಂತರವಾಗಿ ನಮ್ಮ ಸಮಾಜದಲ್ಲಿ ನಡೀತಾ ಇದೆ. ಇದನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ನಾವೆಲ್ಲ ಶಿಕ್ಷಿತರಾಗಿರಬೇಕು. ಶಿಕ್ಷಿತರಾಗಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಜಾಗೃತಿ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೆದಾಗ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಅಂತ ಹೇಳ್ತಾ, ಈ ಒಂದು ಸುಂದರವಾದಂತಹ ನಾಟಕವನ್ನ ಅಭಿನಯಿಸುವುದಕ್ಕೆ ಪ್ರಮುಖವಾಗಿ ಕಾರಣಕರ್ತರಾದಂತಹ ಮುಖ್ಯ ನಾಟಕದ ಕಥೆ ಮತ್ತು ನಿರ್ದೇಶಕರಿಗೆ ಒಂದು ಗೌರವ ಸನ್ಮಾನ ನಮ್ಮ ಸಮಿತಿಯ ಮುಖ್ಯಸ್ಥರಾದಂತಹ ಶ್ರೀಯುತ ಬಸವರಾಜೇಂದ್ರ ಮಹಾಸ್ವಾಮಿಗಳಿಂದ. ಹಾಗೆ ಈ ಎಲ್ಲ ಸುಂದರ ನಾಟಕ ಮತ್ತು ಇಷ್ಟೆಲ್ಲ ಕುಳಿತಿರ್ತಕ್ಕಂಥ ವಕೀಲರ ಮುಖ್ಯಸ್ಥರು ಆದಂತಹ ಪ್ರಭಾವತಿ ಮೃತ್ಯುಂಜಯ ಹಿರೇಮಠ್ ಮೇಡಮ್ ಅವರು, ಮೈಸೂರು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರು, ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು. ಅವರೊಟ್ಟಿಗೆ ಅವರ ಪತಿಯವರಾದಂತಹ ಪಂಚಾಕ್ಷರಿ ಸರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ದಯಮಾಡಿ ಕೇಳ್ಕೊಳ್ತಾ ಇದ್ದೇನೆ. ಪ್ಲೀಸ್ ಮೇಡಮ್. BG ದಿನೇಶ್ ಸರ್ ದಯಮಾಡಿ ಮೇಲೆ ಬರಬೇಕು. ಕಾನೂನು ಕಾಲೇಜಿನ ನಟರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಪ್ರಭಾವತಿ ಮೃತ್ಯುಂಜಯ ಹಿರೇಮಠ್, ಮೈಸೂರು ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರು, ಇವರಿಗೆ ಗೌರವ ಸಮರ್ಪಣೆ ನಮ್ಮ ಶ್ರೀಗಳಾದಂತಹ ಬಸವರಾಜೇಂದ್ರ ಮಹಾಸ್ವಾಮಿಗಳವರಿಂದ.
ಜೋರಾದ ಚಪ್ಪಾಳೆ. ಹಾಗೆ ಈ ನಾಟಕದ ಕಥೆ ಮತ್ತು ನಿರ್ದೇಶಕರಾದಂತಹ ಎನ್ ಸುಂದರರಾಜ್ ಸರ್ ಅವರಿಗೆ ಗೌರವ ಸನ್ಮಾನ. ಪ್ರಾಧಿಕಾರದ ಮುಖ್ಯಸ್ಥರಾದಂತಹ BG ದಿನೇಶ್ ಸರ್ ಅವರಿಗೆ ಗೌರವ ಸನ್ಮಾನ ನಮ್ಮ ಶ್ರೀಗಳಿಂದ. ದಯಮಾಡಿ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಮತ್ತೊಮ್ಮೆ ಚಪ್ಪಾಳೆ. ದಯಮಾಡಿ ಎಲ್ಲ ನ್ಯಾಯಾಧೀಶರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಪ್ಲೀಸ್ ಒಂದು ಗ್ರೂಪ್ ಫೋಟೋ, ದಯಮಾಡಿ ಒಂದು ಫೋಟೋ. ಎಲ್ಲರಿಗೂ ಹೃದಯದ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೀವಿ. ಈಗ ಇದೇ ವೇದಿಕೆಯಲ್ಲಿ ಮತ್ತೆ ಕಾರ್ಯಕ್ರಮಗಳು ಮುಂದುವರಿದಿದೆ.